ವಿದ್ಯುತ್ ಸ್ಪರ್ಶದಿಂದ 5 ಬಿಡಾಡಿ ದನಗಳು ಸಾವನ್ನಪ್ಪಿರುವಂತಹ ಘಟನೆ ಗದಗ ನಗರದ ತಿಲಕ್ ಪಾರ್ಕ್ ಬಳಿಯಲ್ಲಿ ನಡೆದಿತ್ತು. ಹೆಸ್ಕಾಂ ನಿರ್ಲಕ್ಷ್ಯದಿಂದ 5 ಬಿಡಾಡಿ ದನಗಳು ಸಾವನ್ನಪ್ಪಿದೆ ಅಂತ ಹೇಳಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅಭಿಮಾನಿ ಬಳಗದವರು ಪ್ರತಿಭಟನೆ ನಡೆಸಿದ್ರು. ಟಿಸಿ ಬಳಿಯಲ್ಲಿ ಯಾವುದೇ ಸುರಕ್ಷತೆ ಕ್ರಮ ಇಲ್ಲ. ಹೆಸ್ಕಾಂ ದಿವ್ಯ ನಿರ್ಲಕ್ಷ್ಯ ಆಕಳುಗಳು ಇದೀಗ ಬಲಿಯಾಗಿದೆ. ಕೆಇಬಿ ಅಧಿಕಾರಿಗಳ ಬಳಿಯಲ್ಲಿ ಟಿಸಿ ಸುರಕ್ಷತೆ ಕ್ರಮವನ್ನ ಕೈಗೊಳ್ಳಬೇಕು, ಹಾಗೆ ನಗರಸಭೆ ಹಾಗೆ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಭಗತ್ ಸಿಂಗ್ ಅಭಿಮಾನಿ ಬಳಗದವರು ಒತ್ತಾಯ ಮಾಡಿದ್ರು. ಓಡಾಡುವ ಸ್ಥಳಗಳಲ್ಲಿ ಇದೇ ತೊಂದರೆ ಇದ್ದು ಮುಂದಿನ ಅಪಘಾತ ಆಗುವ ಮುಂಚಿತವಾಗಿ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಕೆಲಸಕ್ಕೆ ಈಗಿರುವಂತಹ ಟೀಮ್ಗಳ ಬೇಜವಾಬ್ದಾರಿತನ ಇದ್ದವರಿಗೆ ತೆಗೆದು ಹೋಗೋದು, ಕೆಲಸ ಮಾಡುವಂಥ ಎಕ್ಸ್ಪರ್ಟ್ಗಳ ತಂಡ ನಿರ್ವಹಿಸಿ ಮುಂದಿನ ಎಲ್ಲ ಗದಗ ಬೆಟಗೇರಿಯಲ್ಲಿರುವಂತಹ ಸಮಸ್ಯೆಗಳನ್ನು ವಿದ್ಯುತ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನದವು ಅದನ್ನು ನೀವು ಲಿಸ್ಟ್ ಮಾಡಿ ನಮಗೆ ಒಪ್ಪಿಸ್ಬೇಕು. ಲೈನ್ಮ್ಯಾನ್ಗಳಲ್ಲಿ ಕಂಬಗಳನ್ನು ಪರಿಶೀಲಿಸಿ ಖುದ್ದಾಗಿ ಯಾವ ನಿಮ್ಮ ಮುಖ್ಯ ಅಧಿಕಾರಿಗಳಿದ್ದಾರೆ ಅವರಲ್ಲಿ ಖುದ್ದಾಗಿ ಹೋಗಿ ಚೆಕ್ ಮಾಡಬೇಕು. ಲೈನ್ಮ್ಯಾನ್ಗಳ ಮೇಲೆ ಹೋಗಿ ಹೇಳಿ ನೀವು ಮಾಡ್ಕೊಂಬ ಅಂತ ಬಿಡಂಗಿಲ್ಲ. ಮತ್ತು ಹಳೆ ಕಂಬದ ತಂತಿಗಳನ್ನು ಪರಿಶೀಲಿಸಬೇಕು. ಇದು ಏನಾದ್ರೆ ನಮ್ಗೆ ಆಗಲಿಲ್ಲ, ನೀವು ಆ ಕೆಲಸದೊಳಗೆ ಬಿಜಿ ಇದ್ದೀವಿ ಈ ಕೆಲಸದೊಳಗೆ ಬಿಜಿ ಇದೀವಿ ಅಂತೇಳಿ ತಡ ಮಾಡಿದರೆ ಈ ಧರಣಿ ಮುಂದಕ್ಕೆ ಹೋಗುತ್ತೆ. ಅವಾಗ ಧರಣಿ ಈ ರೀತಿ ಇರೋಂಗಿಲ್ಲ, ಅವಾಗ ಬೇರೆ ರೀತಿ ಇರುತ್ತೆ. ಅದನ್ನು ನಾವು ನಿಮ್ಗೆ ಹೇಳಕ್ಕೆ ಹೋಗಂಗಿಲ್ಲ. ಯಾವ ಆಫೀಸರ್ ಕಡೆ ಹೇಳಬೇಕು ಅಲ್ಲಿ ಹೇಳಿ ನಿಮ್ಗೆ ಯಾರು ಅಧಿಕಾರಿಗಳು ಇರ್ತೀರಿ ಅವ್ರ ಮ್ಯಾಗ ಕಂಪಲ್ಸರಿ ಎಲ್ಲರ ಮ್ಯಾಗ ಕೇಸ್ ಮಾಡ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ. ಆಮೇಲೆ 22ನೇ ತಾರೀಕು ರಾತ್ರಿ 2 ಗಂಟೆಗೆ ಆಕಳೇ ಇವಾಗ್ಯಾವಲ್ಲ ಶಾರ್ಟ್ ಸರ್ಕ್ಯೂಟಿಂದ ತೀರ್ಕೊಂಡವಲ್ಲ, ಫಸ್ಟು 3 ತೀರ್ಕೊಂಡಿದ್ದು. ಆಮೇಲೆ ಸಂಬಂಧಪಟ್ಟಾಗ ಹೆಸ್ಕಾಮ್ದವ್ರಿಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಹಿಂಗೆ ಆಗೈತೆ ಅಂದ ಕೂಡ ಅವ್ರು ಬರಲಿಲ್ಲ. ಬಂದುಗಳವೇನದು ಇನ್ನೂ 2 ಆಕಳ ಮತ್ತು ಅಲ್ಲಿ ತೀರ್ಕೊಂಡು. ಅದಕ್ಕೆ ಏನಾಗಿತ್ತು ಅಂದ್ರೆ ವಿದ್ಯುತ್ ಕಂಬಕ್ಕೆ ಜಿಯೋಸ್ ಮತ್ತು ಟಿ ಸಿಗೆ ಇದಿಲ್ಲ, ಏನಂದ್ರೆ ಸೇಫ್ಟಿ ಪರ್ಪಸ್ ಏನು ಮೇಜರ್ಸ್ ಯೂಸ್ ಮಾಡಿಲ್ಲ. ಬೇಲಿ ಹಾಕಿಲ್ಲ, ಅದಕ್ಕೆ ತಳಗ ಇಟ್ಟಾರ, ನಿಲ್ಕೊಂಗಿಟ್ಟಾರ. ಅದು ಸಂಬಂಧ ಇಡೀ ಗದಗ ಬೆಟಗೇರಿ ಒಳಗೆ ಎದಕ್ಕೂ ಇವರು ಸೇಫ್ಟಿ ಮೇಜ್ ಯೂಸ್ ಮಾಡಿಲ್ಲ. ಅಲ್ಲೆಲ್ಲ ದೂರ ಹೊತ್ತು ಅವ್ರು KB ಮುಂದನ ಐತಿ ಟಿ ಸಿ, ಅದಕ್ಕೆ ಅವ್ರು ಏನು ಇದು ಮಾಡಿಲ್ಲ. ಈಗ ಅದ್ರಲ್ಲಿ ಆಕಳು ಕುಂತಾವು, ಏನೋ ಮಳೆ ಬಂತು ಗೇಳಿ ಬಂತು ಅಂದ ಕೂಡ ಆಕಳ ಈ ಕಡೆ ಏನು ಮಾಡ್ತಾವೆ, ಚಾಟ್ ನೋಡಕ್ಕೆ ಹೋಗ್ತಾವೆ. ಟಿ ಸಿ ಇರ್ತಲ್ಲ, ಏನೋ ಚಾಟ್ ಐತಾರೆ ಅಂತ ಹೋಗಿರ್ತಾವೆ. ಹೋಗಿ ಈಗೇನೇ ಸಂಭವಿಸೈತಿ. ಆಕಳ ಮೊನ್ನೆ 3 ತೀರ್ಕೊಂಡವು. ಅದ್ರ ಜಾಗದಾಗ ಏನಾರ ಮನುಷ್ಯಾಗ ಏನಾರ ಆಗಿತ್ತಂದ್ರೆ, ಯಾರ ಸಣ್ಣ ಕೂಸಾಗಿತ್ತು, ಯಾವನೋ ಮನುಷ್ಯ ಅಲ್ಲಿ ಮೊದಲ ತಿಲಕ್ ಪಾರ್ಕ್ ಕಡೆ ಎಲ್ಲ ಬಾರ್ಗಿರ್ ಭಾಳ ಯಾವನೋ ಮನುಷ್ಯ ಡ್ರಿಂಕ್ಸ್ ಮಾಡ್ಕೊಂಡು ಹಿಡಿದ್ರೆ ಮುಂದೆ ಅದಕ್ಕೆ ಆಗ ಅನಾಹುತಕ್ಕೆ ಕಾರಣ ಎಲ್ಲ ನಗರಸಭೆದವ್ರು ಕೂಲ್ ಓಡಾಡಿದಿರ್ತಾರೆ. ಅದು ಪಾರ್ಕ್ ಇರುತ್ತೆ, ಪಾರ್ಕ್ದಾಗ ಎಲ್ಲ ಪ್ರಾಣಿ ಬರ್ತಾವೆ. ಈಗ ಅದು ಬಾಜುನ ಮೂರ್ತಿ ಐತಿ, ಏನೋ ಹೋಗಿ ಜಗನೂ ಇಲ್ಲ. ಅದಕ್ಕೆ ಜರದ ಬಿತ್ತಂದ್ರೆ ಏನಾಗತ್ತಂದ್ರೆ ಎಲ್ಲದಕ್ಕೂ ನಗರಸಭೆನ ಕಾರಣ ಆಗತ್ತೆ. ಅದಕ್ಕೆ ಅದ್ರ ಸಂಬಂಧ KB ಅವರ ಕಾರಣ ಆಗತ್ತೆ. ಈಗ ಅವ್ರು ಏನು ಸಂಬಂಧಪಟ್ಟ ಅಧಿಕಾರಿಗಳು ಏನದಾರ ಅದಕ್ಕೆ ಜೊತೆ ಓದಿಸಿ ಮುಂದೆ ಇದೇನಾಗ್ಯದ ಇದು ಆಗ್ಲಾರ್ದಂಗೆ ಇನ್ನೂ ಇದು ಬೇಸಿಗೆ ಐತಿ, ಅವ್ರಿಗೆ ಮಾಡೋಕ್ಕೆ ಟೈಮ್ ಐತಿ, ಮಾಡ್ಕೊಂಡು ಅದು ಏನೇ ಇದು ಶಿಸ್ತು ಕ್ರಮ ತೊಗೊಂಡು ಇದು ಮುಂದಾಗೋ ಅನಾಹುತ ತಪ್ಪಿಸ್ಬೇಕಂತೇಳಿ ನಾವು ಹೇಳೋದು. ಪ್ರವೀಣ್ ಕರ್ಬಿಸ್ಟಿ, ಗೋಸೇವಾ ತಂಡ ಗದಗ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.